ಹಾಯ್ ಹಲೋ ನಮಸ್ಕಾರ. ತುಂಬ ದಿನದ ಮೇಲೆ ವೀಡಿಯೋ ಹಾಕ್ತಿದ್ದೀನಿ. ಅಂದರೆ ತುಂಬ ದಿನವೇ ಆಯಿತು. ನಾನು ಹೈದ್ರಾಬಾದ್ 2 ವೀಡಿಯೋ ಹಾಕಿದ್ದೆ, ಫಸ್ಟು ಸೆಕೆಂಡ್ ಪಾರ್ಟ್ ಅಂತ ಹೇಳಿ. ಅದು ಬಿಟ್ಟರೆ ಮತ್ತೆ ಹಾಕೇ ಇಲ್ಲ. ಅಂದರೆ ಹೈದ್ರಾಬಾದಿಗೆ ಹೋಗಿದ್ದ ಟೈಮಲ್ಲೇ ಇನ್ನೊಂದು ಸ್ವಲ್ಪ ವೀಡಿಯೋ ಇತ್ತು, ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಅದು ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ತುಂಬ ಟೈಮು ಕೂಡ ತೊಗೊಂಡೆ. ಇದು ಥರ್ಡ್ ಪಾರ್ಟ್ ಆಯಿತಾ. ಇದರಲ್ಲಿ ನಾವು ಹೋಗಿದ್ದಿದ್ದು ಫಸ್ಟ್ ಹೈದ್ರಾಬಾದಿಂದು ಲಾಸ್ಟ್ ಡೇ ಮತ್ತು ಫಸ್ಟ್ ಡೇ 2 ಮಿಕ್ಸಲ್ಲ ಇದೆ. ಇದು ಹೈದ್ರಾಬಾದಿಗೆ ಹೋಗಿದ ತಕ್ಷಣ ನಮಗೆ ಫಸ್ಟು ಲೇಕ್ ಸಿಗುತ್ತೆ. ಈ ಲೇಕ್ ಸಿಕ್ಕಿದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಬೋಟ್ ಕೂಡ ಇದೆ. ಅದು ಬೋಟ್ ಒಳಗಿಂದ ಹೋದರೆ ಇಲ್ಲೊಂದು ಇದಿದೆ, ಟ್ಯಾಚು ಥರ ಇದೆ. ಇದು ನೋಡ್ಕೊಂಡು ಬರ್ಬೋದು. ಸುತ್ತ ಇದಿದೆ, ನೀರಿದೆ. ಅಂದರೆ ಅದು ನದಿನೂ ಅಲ್ಲ, ಇದೂ ಅಲ್ಲ, ಹೊಳೆ, ದೊಡ್ಡ ಹೊಳೆ ಅನಿಸುತ್ತೆ. ಆ ಹೊಳೆದಲ್ಲಿ ಲೇಕ್, ಅಲ್ಲಿ ಒಂದು ಟ್ಯಾಚು ಮಾಡಿರೋದು. ಇದಕ್ಕೆ ಏನು ಹೇಳ್ತಾರೆ ಅಂದರೆ ಹುಸೇನ್ ಸಾಗರ್ ಲೇಕ್ ಅಂತ. ಅದು ಅಲ್ಲಿ ಹೈದ್ರಾಬಾದಿಗೆ ಹೋಗಿದ ತಕ್ಷಣ ಫಸ್ಟ್ ನಿಮಗೆ ಕಾಣಿಸೋದೆ ಅದು. ಚೆನ್ನಾಗಿದೆ, ತುಂಬ ದೊಡ್ಡ ಲೇಕ್, ಅದು ತುಂಬ ದೊಡ್ಡದಾಗಿದೆ ಮಾತ್ರ. ನಾವು ಹೋಗಬೇಕಾದ್ರೆ ಅವತ್ತು ರೂಮ್ ಹತ್ರ ಹೋಗ್ಬೇಕಾದ್ರೆ ಒಂದು ಫಂಕ್ಷನು ಕೂಡ ನಡೀತಿತ್ತು ಒಬ್ಬರಿಂದು. ಹಾಗಾಗಿ ಅದ್ರ ಬಗ್ಗೆನೂ ಫುಲ್ ಹೋದಾಗ ಫುಲ್ ರೋಡ್ ಜಾಮು, ಬೇಡ ರೂಮ್ ಹತ್ರ ಹೋಗೋಷ್ಟಿಗೆ ಸಾಕಾಗೋಯ್ತು, ಅಷ್ಟು ಜಾಮ್ ಇತ್ತು. ಆಮೇಲೆ ಇದೇ ಲೇಕ್, ಅದು ತುಂಬ ಚೆನ್ನಾಗಿದೆ. ಹೋದರೆ ಮಾತ್ರ ಮಿಸ್ ಮಾಡಬೇಡಿ. ಇದೊಂದು ಲೇಕ್ ನೋಡ್ಕೊಂಡು ಬನ್ನಿ. ಒಂದು ಟೈಮ್ ಕೊಡ್ತಾರೆ, ಒಂದು 10 ನಿಮಿಷ ಕೊಡ್ತಾರೆ, 10 ನಿಮಿಷ 15 ನಿಮಿಷ 20 ನಿಮಿಷ ಕೊಟ್ಟಾಗ ಇದೆಲ್ಲ ಸುತ್ತ ನೋಡ್ಕೊಂಡು ಬರ್ಬೋದು. ಆದರೆ ಏನು ಅಂದರೆ ಎಷ್ಟು ಕ್ಲೀನ್ ಮಾಡ್ತಾನೆ ಇರ್ತಾರೆ, ಈ ಲೇಕ್ ಇದೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಆದರೂ ಗಲೀಜಾಗಿದೆ, ನೀರು ತುಂಬ ಗಲೀಜಿದೆ. ಅಷ್ಟು ಬಿಟ್ಟರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಒಂದು ಸ್ವಲ್ಪ ಸ್ಮೆಲ್. ಆದರೆ ಇಲ್ಲಿ ಇದ್ದೇ ಏನಾದರೂ ನದಿಲೆಲ್ಲ ಇದ್ದಿದ್ರೆ ನೀರು ಮೂವ್ ಆಗ್ತಿತ್ತಲ್ವ, ಇಷ್ಟಕ್ಕೊಂದು ನೀರು ಗಲೀಜಾಗೋಕ್ಕಾಗ್ತಿದ್ದಿಲ್ಲ. ಇದು ಅಲ್ಲೇ ಇರೋ ನೀರು, ಅಂದರೆ ಹೊಳೆ ಅಲ್ಲ, ಹಾಗಾಗಿ ಆ ನೀರಲ್ಲಿ ಸ್ವಲ್ಪ ಸ್ಮೆಲ್ ಬರುತ್ತೆ. ಈ ಥರ ಇದೆ. ಇಲ್ಲಿ ಹೋದರೆ ಹೈದ್ರಾಬಾದಿಗೆ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಹೈದ್ರಾಬಾದ್ ಬಗ್ಗೆ ಹೇಳಕ್ಕೆ ಹೊರಟ್ರೆ, ಹೈದ್ರಾಬಾದ್ ಒಳ್ಳೆ ಪ್ಲೇಸ್ ಮಾತ್ರ, ನೋಡೋಕ್ಕೆ ತುಂಬ ಇದೆ. ಒಂದು 3-4-5 ಡೇಸಲ್ಲೆಲ್ಲ ನೋಡ್ಕೊಂಬರ್ಬೋದು. ನಾವು ಫುಲ್ ನೋಡೋಕ್ಕಾಗಿಲ್ಲ, ಅಂದರೆ ನೋಡಿದ್ವಿ ಸ್ವಲ್ಪ, ಅಂದರೆ ಒಂದು ಯಾವ್ದ್ಯಾವ್ದು ಮೇನ್ ಇತ್ತೋ ಅಷ್ಟು ಮಾತ್ರ ನೋಡೋಕ್ಕಾಯಿತು. ಟೈಮ್ ತುಂಬ ಇದ್ದಿಲ್ವಲ್ಲ, ಹಾಗಾಗಿ. ಆಮೇಲೆ ಹೈದ್ರಾಬಾದಲ್ಲಿ ನಿಜ ಹೇಳ್ತೀವಿ, ಊಟ ಅಂತೂ ನಿಜ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕ ಊಟನೂ ಚೆನ್ನಾಗಿರುತ್ತೆ, ಹಾಗೆ ಹೈದ್ರಾಬಾದ್ ಊಟನೂ ಚೆನ್ನಾಗಿರುತ್ತೆ. ತಿಂಡಿ ನಾನು ಅಷ್ಟಾಗೇನು ತಿಂದಿಲ್ಲ ಅಂದ್ಕೊಳ್ತೀನಿ. ಏನು ತಿಂಡಿ ತಿಂದು ನಂಗೆ ಅಷ್ಟಾಗಿ ಇಷ್ಟ ಆಗಿಲ್ಲ. ಆದರೆ ಇದು ಊಟ ಅಂತೂ ಸಖತ್ತಾಗಿತ್ತು. ಊಟ ಚೆನ್ನಾಗಿತ್ತು. ಊಟದ ಬಗ್ಗೆ ಹೇಳಂಗೆ ಇಲ್ಲ. ಈ ಲೇಕ್ ಎದುರುಗಡೆನೇ ಇನ್ನೂ ನೋಡೋ ಪ್ಲೇಸು ತುಂಬಾ ಇದೆ, 3-4 ಇದೆ. ಅಲ್ಲಿ ನೋಡ್ಕೊಂಬರ್ಬೋದು. ಒಂದು ದೊಡ್ಡ ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಮಿನಿಸ್ಟ್ರು ಡ್ಯಾಡಿದು ಏನೋ ಇದಿದೆ, ಅದು ಕೂಡ ನೋಡ್ಕೊಂಡು ಬರ್ಬೋದು. ಈ ಥರ ಬೋಟಲ್ಲಿ ಹೋಗ್ತಾಯಿದ್ರೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಹತ್ತಿರ ಹೋದಾಗಲೂ ನಾನು ತೋರಿಸಿದ್ದೀನಿ ನಿಮಗೆ, ಹೇಗಿದೆ ನೋಡಿ ಅಂತ ಹೇಳಿ. ಆ ರೀತಿ ಇದು ಬರುತ್ತೆ. ಅದಾಗಿದ್ಮೇಲೆ ಪಕ್ಕದಲ್ಲೇ ಒಂದು ದೇವಸ್ಥಾನ, ಅಂದರೆ ಒಂದು 15 ನಿಮಿಷದ ಇದರಲ್ಲಿ ಹೋದರೆ ಅಲ್ಲೇ ಒಂದು ದೇವಸ್ಥಾನ ಇದೆ. ಇದೆಲ್ಲ ಹೈದ್ರಾಬಾದಲ್ಲಿ ಫೇಮಸ್ಸು, ತುಂಬ ಮೂವಿಗಳಲ್ಲಿ ಬರ್ತಿದೆ. ಇದೆಲ್ಲ ಮುಗಿಸ್ಕೊಂಡು ನಾವು ಬರೋ ದಿನ ಏನು ಮಾಡಿದ್ವಿ, ಹೈದ್ರಾಬಾದಲ್ಲಿ ಮೇನ್ ಒಂದು ಮುತ್ತಿನ ಮಾರ್ಕೆಟ್ ಇದೆ, ಮುತ್ತು ಸಿಗುತ್ತೆ ಅಲ್ಲಿ. ಫುಲ್ ಮುತ್ತುಗಳು ಶಾಪಿಂಗ್ ಇದೆ ಅಲ್ಲಿಗೆ ಹೋಗಿದ್ವಿ. ಇದ್ರ ಬಗ್ಗೆ ಹೇಳಿಬಿಡ್ತೀನಿ. ಇದೇನು ಅಂದರೆ ಫುಲ್ ಇದ್ರ ಸೀಟ್ ಹೋಗ್ತೀವಿ ಅಂದರೆ ಒಬ್ರೊಬ್ರಿಗೆ 100 ರೂಪಾಯಿ ಏನೋ ಅನಿಸುತ್ತೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಲಾಂಗ್ ಆಯ್ತಲ್ವ ಈ ವಿಡಿಯೋ ಹಾಕಿ, ಹಾಗಾಗಿ ಮಾಡ್ತಿದ್ದೀನಿ. ಒಬ್ರಿಗೆ 100 ರೂಪಾಯಿನೋ ಏನೋ ಇರಬೇಕು, ಇಲ್ಲ 150 ರೂಪಾಯಿನೋ ಅಷ್ಟೆಲ್ಲ ಇರಬೇಕು. ಇಲ್ಲ ಡಿವೈಡ್ ಮಾಡ್ತೀನಿ ಅಂದರೆ ಏನು ಅಂದರೆ ಒಂದು 2-3 ಜನ ಹೋಗ್ತೀವಿ ಅಂದರೆ ಅದು ಎಷ್ಟು ಆಯಿತು ನನಗೆ ಅಷ್ಟು ಐಡಿಯಾ ಎಲ್ಲ ಮಾಡ್ತಿದ್ದೀನಿ. ಇತ್ತಂತೂ ನೀವೆಲ್ಲ ನೋಡಿರ್ತೀರ, ಹೈದ್ರಾಬಾದಲ್ಲಿ ತುಂಬ ಮೂವಿಲಿ ಬಂದಿದೆ, ತುಂಬ ಫೇಮಸ್ ಅದು. ಇದು ಹೋಗಬೇಕಾದ್ರೆ ನಾವು ಲೇಕಿಗೆ ಹೋಗ್ತೀವಲ್ವ, ಆ ಜಾಗ ಇದು, ಅಲ್ಲೇ ನೋಡಿ ಲೇಕ್ ಕಾಣಿಸ್ತಿದೆ. ಇಲ್ಲಿಗೆ ನಾವು ಹೋಗಿದ್ದಿದ್ದು. ಇಲ್ಲಿಗೆ ನಮಗೆ ಬೋಟಿಂದ ಕರ್ಕೊಂಡು ಹೋಗ್ತಾರೆ. ಅದೇ ಹೇಳಿದ್ನಲ್ಲ, ಸಮಥಿಂಗ್ 100 ರೂಪೀಸೋ ಇಲ್ಲ 150ನೋ ನಂಗೆ ಐಡಿಯಾಸ್ ಇಲ್ಲ. ಅಂದರೆ ಅದು ಜನರಲ್ ಫುಲ್ ಎಲ್ಲರೂ ಕೂತ್ಕೊಂಡು ಹೋಗೋದು. ಇಲ್ಲ ನಾವು ಇದು ಅಂದ್ರೂ ಇನ್ನೊಂದು 3 ಥರ ಬೋಟ್ ಇದೆ ಒಟ್ಟಿನಲ್ಲಿ ಅಲ್ಲಿ. ಅದ್ರ ಪಕ್ಕದಲ್ಲೇ ಪಾರ್ಕ್ ಇದೆ. ಇದು ಮುಗಿಸ್ಕೊಂಡು ಪಾರ್ಕಿಗೆ ಹೋಗ್ಬಿಟ್ಟು ಪಾರ್ಕೆಲ್ಲ ಸುತ್ತಾಡ್ಕೊಂಡು ಬರ್ಬೋದು. ಅದು ಕೂಡ ಚೆನ್ನಾಗಿದೆ.
ಅಂದರೆ ನೋಡೋಕ್ಕೆ ತುಂಬ ಪ್ಲೇಸ್ ಚೆನ್ನಾಗಿದೆ. ಅಡುಗೆ ಬಗ್ಗೆ ಹೇಳ್ತಿದ್ದೆ ಅಲ್ವಾ ನಾನು ನಿಮಗೆ. ಅಡುಗೆ ಅಂತೂ ಅಲ್ಲಿಂದ ತುಂಬಾ ಸೂಪರ್. ನಿಜವಾಗ್ಲೂ ಹೈದ್ರಾಬಾದು ಬಿರಿಯಾನಿ ಹೈದ್ರಾಬಾದಲ್ಲೇ ಚೆಂದ ಅನಿಸುತ್ತೆ. ಅದೇ ಥರ ಬಿರಿಯಾನಿ ಇಲ್ಲಿ ಸಿಗೋಲ್ಲ ಅಂತ ನನಗೆ ಅನ್ನಿಸ್ತು. ಆ ಥರ ಅನ್ನಿಸ್ತು. ರುಚಿಲಿ ಓಕೆ ಇತ್ತು. ಅದು ಕೂಡ ಟ್ರೈ ಮಾಡಿದ್ರಿ. ನಾನು ಈ ಪಾರ್ಕಲ್ಲಿ ಹೋಗಿದಾಗ ನಿಮಗೊಂದು ಹೇಳಲೇಬೇಕು, ಇದಂತೂ ನೀವು ಹೋದರೆ ಮಾತ್ರ ಮಿಸ್ ಮಾಡಲೇಬೇಡಿ. ಇಲ್ಲಿ ಲೇಕ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇರೋದು ಪಾರ್ಕು. ಇದು ನಾನು ಹೆದ್ರುಕೊಂಡು ಫಸ್ಟ್ ನೋಡ್ಕೊಂಡು ಬಂದುಬಿಟ್ಟೆ ಆಯಿತಾ. ನಾನು ಆಡೋಲ್ಲ ಅಂತ ದುಡ್ಡು ಕಟ್ಟಾಗಿಬಿಟ್ಟಿತ್ತು. ನಾನು ಆಡೋಲ್ಲ ಅಂತ ಕೆಳಗೆ ಇಳಿದ್ಬಿಟ್ಟು ಬಂದುಬಿಟ್ಟೆ ಆಯಿತಾ. ಆಮೇಲೆ ಅವ್ರು ಹೇಳಿದರು ಏನೂ ಆಗೋಲ್ಲ, ಟ್ರೈ ಮಾಡಿ ನೋಡಿ, ಹೆದರಿಕೆ ಇಲ್ಲ ಅಂದರು. ಮತ್ತೆ ಹತ್ತಿ ಮತ್ತೆ ಆಡಿದೆ. ನಿಜವಾಗ್ಲೂ ಎಷ್ಟು ಕಿರ್ಚ್ಕೊಂಡಿದ್ದೀನೋ ಗೊತ್ತಿಲ್ಲ, ಆದರೂ ಫನ್ನಾಗಿತ್ತು, ಚೆನ್ನಾಗಿತ್ತು, ಆಡ್ಬೋದು, ಹೆದರ್ಕೊಳ್ಳೋಂಗಿಲ್ಲ. ಇದೇ ದೊಡ್ಡ ಪಾರ್ಕ್ ಇರೋದು ಹೈದ್ರಾಬಾದಲ್ಲಿ. ಹೋದರೆ ತುಂಬ ಹೇಳಿದ್ನಲ್ಲ 4-5 ಡೇಸ್ ಇದ್ದರೆ ಆರಾಮಾಗಿ ನೋಡ್ಕೊಂಬರ್ಬೋದು. ಇಲ್ಲಿ ವಿಧಾನಸೌಧ ಹೇಗಿದೆಯೋ ಅದೇ ರೀತಿ ಅಲ್ಲೂ ಕೂಡ ಒಂದು ಇದಿದೆ, ಮಿನಿಸ್ಟ್ರು ಪಾರ್ಟಿ ಹಾಲ್ ಏನೋ ಥರ ಇದೆ ಅದು. ಅದ್ರ ಹೆಸರು ಸರಿ ನನಗೆ ಗೊತ್ತಿಲ್ಲ. ಆ ಕಡೆ ಪಕ್ಕದಲ್ಲೇ ಇದೆ, ದೊಡ್ಡದಾಗಿದೆ. ಅದ್ರ ಪಕ್ಕದಲ್ಲಿ ಈ ಪಾರ್ಕ್ ಇದೆ. ಹೋದರೆ ಇದೆಲ್ಲ ನೋಡ್ಕೊಂಡು ಬರ್ಬೋದು. ಆದರೆ ನಾನು ನಿಮಗೆ ಫಸ್ಟೇ ಹೇಳಿದ್ನಲ್ಲ, ಅದು ನಿಜವಾಗ್ಲೂ ಮಿಸ್ ಮಾಡಿಬಿಡಿ. ಆಡಿ ಸಖತ್ತಾಗಿದೆ, ಮಾತ್ರ ತಿಳ್ಕೊಡುತ್ತೆ. ಅಂದರೆ ಬೆಂಗಳೂರಲ್ಲಿ ಇರೋರಿಗೆಲ್ಲ ಆಲ್ಮೋಸ್ಟ್ ವಂಡರ್ಲಾ ಎಲ್ಲ ಆಡಿರ್ತೀವಿ, ಅದರಲ್ಲಿ ಅನುಭವ ಆಗಿರುತ್ತೆ. ಅವರಿಗೆಲ್ಲ ಇದೇನಿದೆ ಅನಿಸಲ್ಲ, ಆದರೂ ಚೆನ್ನಾಗಿದೆ. ನಾನು ಆಡೋಕ್ಕೆ ಹೆದರ್ಕೊಂಡಿದ್ದೆ, ಆದರೆ ಆಡಿದ ಮೇಲೆ ಇಷ್ಟೇನಾ ಅನ್ನಿಸ್ತು. ನಾನು ವಂಡರ್ಲಾಗೆ ಹೋದಾಗಲೂ ಹಾಗೆ ಮಾಡ್ತೀನಿ. ತುಂಬ ಯಾವುದ್ಯಾವುದು ಡೇಂಜರ್ ಅನಿಸುತ್ತೋ ಅದು ಆಡೋಕ್ಕೆ ಹೋಗಲ್ಲ. ಕಮ್ಮಿ ಯಾವುದು ಇರುತ್ತೋ ಅದರಲ್ಲಿ ಆಡ್ಕೊಂಬಂದುಬಿಡ್ತಿದ್ದೆ. ಇದು ಒಂಥರ ಥ್ರಿಲ್ ಸಖತ್ತಾಗಿತ್ತು, ಚೆನ್ನಾಗಿತ್ತು, ಆಡ್ಬೋದು. ಆಮೇಲೆ ಅಲ್ಲಿ ನಾವು ಊಟ ಮುಗಿಸ್ಕೊಂಡು ನಾವು ಬರಬೇಕಿತ್ತು. ನೈಟು ಬಸ್ ಬುಕ್ ಆಗಿತ್ತು. ಆಮೇಲೆ ಅಲ್ಲಿ ಊಟ ಹೈದ್ರಾಬಾದ್ ಬಿರಿಯಾನಿ ಬಗ್ಗೆ ಹೇಳಕ್ಕೆ ಹೊರಟಿದ್ದೆ ಅಲ್ವಾ ನಾನು ನಿಮಗೆ. ಹೈದ್ರಾಬಾದಲ್ಲಿ ಆ ಬಿರಿಯಾನಿ ಅಂತೂ ಸೂಪರಾಗಿತ್ತು. ನಾವು ಫೇಮಸ್ ಹೋಟೆಲ್ ಅಂತ ಹೇಳಿದ್ದಕ್ಕೆ ಅಲ್ಲಿ ಹುಡ್ಕೊಂಡು ಹೋದ್ವಿ. ಆದರೆ ನಿಮ್ಗೆ ಅದಕ್ಕಿಂತ ಮುಂಚೆ ಹೇಳಬೇಕೇನು ಗೊತ್ತಾ, ಅಲ್ಲಿನ ಜನ ಅಂತೂ ನಿಜವಾಗ್ಲೂ ಎಷ್ಟು ಒಳ್ಳೆಯವರು ಅಂದರೆ ಎಲ್ಲದಕ್ಕೂ ಸಪೋರ್ಟಾಗೆ ಮಾತಾಡ್ತಾರೆ. ಆಮೇಲೆ ನಮ್ಗೆ ಭಾಷೆ ಬಂದಿಲ್ಲ ಅಂದರೂ ಹಿಂದಿಲಿ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ಬೋದು. ಅದೇ ಮಾತಾಡಬೇಕು ಅಂತ ಏನಿಲ್ಲ, ಹಿಂದಿಲಿ ಮಾತಾಡಿ ಅರ್ಧ ಹಿಂದಿ ಅರ್ಧ ಮಿಕ್ಸು ಏನು ಮಾತಾಡಿದ್ರು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನೀಟಾಗೆ ಅರ್ಥ ಮಾಡ್ಕೊಳ್ತಾರೆ ನಮ್ಮ ಮಾತು. ಆಮೇಲೆ ಅಲ್ಲಿನ ಜನ ಅಂತೂ ನಿಜವಾಗ್ಲೂ ತುಂಬ ಫ್ರೆಂಡ್ಲಿ ಇದ್ದಾರೆ. ಆಮೇಲೆ ಒಂಥರ ಒಳ್ಳೆ ಜನ. ಎಷ್ಟೆಲ್ಲ ಹೇಳಿದ್ರು ನೋಡೋಕ್ಕೆ ಖುಷಿ, ಚೆನ್ನಾಗಿತ್ತು. ಆಮೇಲೆ ಇದು ನಾವು ಶಾಪಿಂಗ್ ಮುಗಿಸ್ಕೊಂಡು ಇದು ಯಾಕಂದರೆ ಅಷ್ಟು ದೂರ ಹೋಗಿದ್ದರೆ ಫೇಮಸ್ ಬಿರಿಯಾನಿ ತಿಂದು ಅದೇ ಹೇಗೆ ಅಂತ ಬಿರಿಯಾನಿ ಮತ್ತು ಮಟನ್ದು ಇದು ಸುಕ್ಕ ಅಂತ ಒಂದು ಅದೊಂದು ಸೂಪರಾಗಿತ್ತು. ತೊಗೊಂಡ್ಬಂದ್ವಿ. ಆಮೇಲೆ ಪಾಯ್ಸ್ ಶೇವ ನಮಗೇನು ಅಷ್ಟು ಇಷ್ಟ ಆಗಿಲ್ಲ. ಇದು ಅದ್ರ ಜೊತೆ ಬನ್ ಥರ ಬ್ರೆಡ್ ಥರ ನಿಜ ಇಷ್ಟ ಆಗಿ ನನಗೆ ಇಷ್ಟ ಆಗಿದೆ. ಒಂದು ವೇಸ್ಟ್, ನಮಗೆ ಇಷ್ಟನೇ ಆಗಿಲ್ಲ ಸ್ವಲ್ಪ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಏನು ಚಿಕ್ಕ ರೋಡ್ಗಿಂತಲೂ ತುಂಬ ಸುಂದರಕ್ಕೆ ಶಾಪಿಂಗ್ ಮಾಡ್ತಾರಲ್ವ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಎಷ್ಟಕ್ಕೊಂದು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ ಮಾತ್ರ. ಅದು ಆಟೋಲೇ ಹೋಗೋಷ್ಟು ಗೊತ್ತಾಗುತ್ತೆ. ಬೈಕಿಗೆ ಬೇಕಾದ್ರು ಆಟೋದಲ್ಲಿ, ಕಾರು ಬೇರೆ ಆ ಥರ ಅಷ್ಟು ರಶ್ ಇರುತ್ತೆ. ಈ ಥರ ಇತ್ತು ನಮ್ಮ ಹೈದ್ರಾಬಾದ್ ಅದರಲ್ಲಿ ಸಕ್ಕತ್ತಾಗಿತ್ತು. ನಾವು ಹೋಗಿದ್ದು 3 ದಿನ, ಅದು ಸಾಕಾಗಿಲ್ಲ. ಹೋದರೆ ಒಂದು 5-6 ದಿನ ಹೋದರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಆರಾಮಾಗಿ ಹೋಗೋದು. ಈ ಪ್ಲೇಸು ನಾವು ತುಂಬ ನೋಡೋಕ್ಕಾಗಿಲ್ಲ, ಯಾಕಂದರೆ ನೈಟ್ ಹೋಗಿದ್ವಲ್ಲ, ಲೇಟಾಗಿ ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಇದೇ ನಾವು ಬಿರಿಯಾನಿ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿದೆ. ಈ ಮಟನ್ ಅಂತೂ ನಾನು ತೆಗಿಯೋಕ್ಕೆ ಆಗಲ್ಲ, ಸೂಪರಾಗಿತ್ತು ಮಾತ್ರ. ಈ ಥರ ಇತ್ತು ನಮ್ಮದು ಹೈದ್ರಾಬಾದ್ ಟೂರು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು. ಮತ್ತೆ ಸಿಗೋಣ ಅಂತ ಹೇಳ್ತಾ ಹೈದ್ರಾಬಾದ್ ಲಾಸ್ಟ್ ವೀಡಿಯೋ. ಟೇಕ್ ಕೇರ್, ಬಾಯ್.